ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರ ಇಂಡಿಯಾ ಒಕ್ಕೂಟಕ್ಕೆ ಅಧಿಕಾರಕ್ಕೆ ಬರಕ್ಕಾಗಿಲ್ಲ. ಆದ್ರೂ ಕಾಂಗ್ರೆಸ್ ತನ್ನ ಸಾಧನೆ ಬಗ್ಗೆ ಹಿರಿ ಹಿಗ್ತಾ ಇದೆ. ಇದಕ್ಕೆ ರೀಸನ್ ರಾಹುಲ್ ಗಾಂಧಿ ಅವರ ಇಮೇಜ್ ಬದಲಾಗಿದೆ ಅನ್ನುವಂತ ಒಂದು ನಂಬಿಕೆ. 10 ವರ್ಷಗಳ ಬಳಿಕ ಕಾಂಗ್ರೆಸ್ 100ರ ಗಡಿ ದಾಟಿಸಿದ್ದಾರೆ ರಾಹುಲ್ ಗಾಂಧಿ. ಕಾಂಗ್ರೆಸ್ ಸಂಕಷ್ಟದ ಅವಧಿಯಲ್ಲಿ ಯುವರಾಜ ಆಸರಿ ಆಗಿದ್ದಾರೆ. ಭಾರತ್ ಜೋಡೋ ನ್ಯಾಯಯಾತ್ರೆ ಮೂಲಕ ಪಕ್ಷದ ಸಂಘಟನೆಯನ್ನು ನಿರಂತರವಾಗಿ ಮಾಡಿದ್ದು ಇದಕ್ಕೆ ಪ್ರಮುಖವಾದಂತಹ ವಿಚಾರ. ಚುನಾವಣೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಪ್ರಚಾರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ತಳಮಟ್ಟದಲ್ಲಿ ಸಂಘಟನೆ ಮಾಡಿ ಪಕ್ಷದ ಇಮೇಜ್ ಅನ್ನ ಹೆಚ್ಚಿಸುವಲ್ಲಿ ಸಫಲರಾಗಿತ್ತು. ನಿರಂತರ ಹೋರಾಟದ ಮೂಲಕ ಒಂದಷ್ಟು ಸಫಲತೆಯನ್ನ ರಾಹುಲ್ ಗಾಂಧಿ ಕಂಡಿದ್ದಾರೆ ಹಾಗೂ ಜನ ಇವರನ್ನ ಸೀರಿಯಸ್ ಆಗಿ ಆಲ್ಟರ್ನೇಟಿವ್ ಅಂತ ನೋಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋದಕ್ಕೆ ಕಾಂಗ್ರೆಸ್ ಪಡೆದುಕೊಂಡಂತಹ ಶೇಕಡಾವಾರು ಮತ ಹಾಗೂ ಇನ್ಕ್ರೀಸ್ ಆದಂತಹ ಸಂಖ್ಯೆ, ಅಂದ್ರೆ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ತನ್ನ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಇದಕ್ಕೆ ಪ್ರಮುಖ ಕಾರಣ ರಾಹುಲ್ ಗಾಂಧಿ ಅವರ ಪೊಲಿಟಿಕಲ್ ಸ್ಟ್ರಾಟಜಿ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೂ ಗಂಭೀರವಾಗಿ ರಾಜಕಾರಣವನ್ನು ನೋಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಕೂಡ ಮತದಾರನಿಗೆ ಅನಿಸಿದ ಪರಿಣಾಮ ಅವರಿಗೆ ಮಣೆ ಹಾಕೋ ಕೆಲಸವನ್ನ ಮಾಡಲಾಯಿತು ಅಂತ ಹೇಳಲಾಗ್ತಾ ಇದೆ. ಹಾಗೂ ಕಾಂಗ್ರೆಸ್ನ ರಿವೈವಲ್ ರಾಹುಲ್ ಗಾಂಧಿ ಅವರ ಇಮೇಜ್ ಬದಲಾಗೋದಕ್ಕೂ ಕಾರಣ.